1856ರ ಫೆಬ್ರವರಿ 22ರಂದು ಸ್ವಾಮಿ ಶ್ರದ್ಧಾನಂದರು ಪಂಜಾಬ್ನ ಜಲಂಧರ್ ಜಿಲ್ಲೆಯ ತಲ್ವಾನ್ ಗ್ರಾಮದಲ್ಲಿ ಜನಿಸಿದರು. ಸ್ವಾಮಿ ಶ್ರದ್ಧಾನಂದರು ಶಿಕ್ಷಣ ತಜ್ಞ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಆರ್ಯ ಸಮಾಜದ ಸನ್ಯಾಸಿಯಾಗಿದ್ದರು. ಅವರು ಸ್ವಾಮಿ ದಯಾನಂದ ಸರಸ್ವತಿಯವರ ಬೋಧನೆಗಳನ್ನು ಪ್ರಚಾರ ಮಾಡಿದರು. 1920ರ ದಶಕದಲ್ಲಿ ಅವರು ಹಿಂದೂ ಸುಧಾರಣಾ ಚಳುವಳಿ ಮತ್ತು ಶುದ್ಧಿ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1902ರಲ್ಲಿ ಅವರು ಹರಿದ್ವಾರದ ಬಳಿಯ ಕಾಂಗ್ರಿಯಲ್ಲಿ ಗುರುಕುಲವನ್ನು ಸ್ಥಾಪಿಸಿದರು. ಇದನ್ನು ಈಗ ಗುರುಕುಲ ಕಾಂಗ್ರಿ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುತ್ತದೆ. ಸ್ವಾಮೀಜಿಯವರು ತೇಜ್ ಮತ್ತು ಅರ್ಜುನ ಎಂಬ 2 ಪತ್ರಿಕೆಗಳನ್ನು ಸ್ಥಾಪಿಸಿದರು. 1923ರ ಕೊನೆಯಲ್ಲಿ ಸ್ವಾಮೀಜಿ ಭಾರತೀಯ ಹಿಂದೂ ಶುದ್ಧಿ ಸಭಾದ ಅಧ್ಯಕ್ಷರಾದರು. ಮತಾಂತರಗೊಂಡ ಹಿಂದೂಗಳನ್ನು ಮರಳಿ ಹಿಂದೂ ಧರ್ಮಕ್ಕೆ ಕರೆತರುವ ಅಭಿಯಾನವನ್ನು ಆರಂಭಿಸಿದರು. ಈ ಅಭಿಯಾನದ ಅಡಿಯಲ್ಲಿ ಇತರ ಧರ್ಮಗಳಿಗೆ ಮತಾಂತರಗೊಂಡ ಹೆಚ್ಚಿನ ಸಂಖ್ಯೆಯ ಹಿಂದೂಗಳು ಮತ್ತೆ ಮಾತೃಧರ್ಮಕ್ಕೆ ಮರಳಿದರು. ಈ ಹಿಂದೆ ಸ್ವಾಮಿ ಶ್ರದ್ಧಾನಂದರು 1922ರಲ್ಲಿ ದೆಹಲಿಯ ಜಾಮಾ ಮಸೀದಿಯಲ್ಲಿ ಭಾಷಣ ಮಾಡಿದ್ದರು. ವೇದ ಮಂತ್ರಗಳೊಂದಿಗೆ ಆ ಭಾಷಣ ಆರಂಭಿಸಿದ್ದರು. ಇದು ವಿಶ್ವ ಇತಿಹಾಸದಲ್ಲಿ ಒಂದು ಅಸಾಧಾರಣ ಕ್ಷಣವಾಗಿತ್ತು. 1926ರ ಡಿಸೆಂಬರ್ 23ರಂದು ಸ್ವಾಮೀಜಿಯವರನ್ನು ಮುಸ್ಲಿಂ ಮೂಲಭೂತವಾದಿ ಅಬ್ದುಲ್ ರಶೀದ್ ದೆಹಲಿಯ ನಿವಾಸದಲ್ಲಿ ಗುಂಡಿಕ್ಕಿ ಕೊಂದ. ಹೀಗೆ ಸ್ವಾಮಿ ಶ್ರದ್ಧಾನಂದರು ಮತಾಂಧತೆಗೆ ಬಲಿಯಾದರು. ಸ್ವಾಮಿ ಶ್ರದ್ಧಾನಂದರು ಮುಂದಿನ ಪೀಳಿಗೆಯ ನೆನಪುಗಳಲ್ಲಿ ಸದಾ ಇರುತ್ತಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಬಲು ದೊಡ್ಡ ಕೊಡುಗೆ ನೀಡಿದ ಸಾಹಿತಿಗಳಲ್ಲಿ ಒಬ್ಬರಾದ ಪಂಜೆ ಮಂಗೇಶರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ 1874ರ ಫೆಬ್ರವರಿ 22ರಂದು ಜನಿಸಿದರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ವೃತ್ತಿ ಆರಂಭಿಸಿದ ಅವರು ಹರಟೆಮಲ್ಲ, ರಾಮಪಂ, ಕವಿಶಿಷ್ಯ ಮುಂತಾದ ಹೆಸರುಗಳಲ್ಲಿ ಬರಹಗಳನ್ನು ರಚಿಸಿದ್ದರು. ಅವರು ಬರೆದ ಹುತ್ತರಿ ಹಾಡು ಕೊಡಗಿನ ನಾಡಗೀತೆಯಾಯಿತು. ಮಕ್ಕಳ ಸಾಹಿತ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡುತ್ತಿದ್ದ ಇವರು ಬಾಲ ಸಾಹಿತ್ಯ ಮಂಡಲ ಸಂಸ್ಥೆಯನ್ನು ರಚಿಸಿ ಬಾಲ ಸಾಹಿತ್ಯ ಪ್ರಕಟಣೆಯಲ್ಲಿ ತೊಡಗಿದರು. ಮಕ್ಕಳಿಗೆ ಕನ್ನಡ ನುಡಿಯ ಸೊಗಡನ್ನು ಪರಿಚಯಿಸಿ ಮಕ್ಕಳ ಪದ ಸಂಪತ್ತನ್ನು ಹೆಚ್ಚಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ನಾಗರಹಾವೆ ಹಾವಳು ಹೂವೆ, ಏರುವನು ರವಿ ಏರುವನು, ತೆಂಕಣ ಗಾಳಿಯಾಟ, ನಾಗಣ್ಣನ ಕನ್ನಡಕ ಮುಂತಾದವು ಪಂಜೆಯವರ ಪ್ರಸಿದ್ಧ ಮಕ್ಕಳ ಪದ್ಯಗಳು. ಮಕ್ಕಳ ಪದ್ಯದ ರೂಪದಲ್ಲಿ ಜಾನಪದ ಕಥನಗಳನ್ನು ಕೂಡ ಅವರು ಮನಮುಟ್ಟುವಂತೆ ಹೆಣೆಯುತ್ತಿದ್ದರು. ಅವರು 1937ರ ಅಕ್ಟೋಬರ್ 24ರಂದು ತಮ್ಮ 63ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. 1997ರ ಫೆಬ್ರವರಿ 22ರಂದು ಸ್ಕಾಟ್ಲೆಂಡ್ನ ರೋಸ್ಲಿನ್ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಕ್ಲೋನ್ ಮಾಡಿದ ಕುರಿಯನ್ನು ರಚಿಸಿರುವುದಾಗಿ ಘೋಷಿಸಿದರು. ಈ ಕ್ಲೋನ್ ಮಾಡಿದ ಕುರಿಯು 1996ರ ಜುಲೈ 5ರಂದು ಜನಿಸಿದ್ದರೂ ಕೂಡ ಅದನ್ನು ನಂತರ ಘೋಷಿಸಲಾಯಿತು. ಕುರಿಗೆ ಅಮೆರಿಕನ್ ಗಾಯಕಿ ಮತ್ತು ನಟಿ ಡಾಲಿ ಪಾರ್ಟನ್ ಹೆಸರಿಡಲಾಗಿತ್ತು. ವಿಜ್ಞಾನಿಗಳು ಜೀವಕೋಶಗಳನ್ನು ಕ್ಲೋನ್ ಮಾಡಿದ್ದು ಅದೇ ಮೊದಲು. ಇದಕ್ಕಾಗಿ ಕೋಶ ಪರಮಾಣು ವರ್ಗಾವಣೆಯ ತಂತ್ರವನ್ನು ಅಳವಡಿಸಿಕೊಳ್ಳಲಾಗಿತ್ತು. 2 ವರ್ಷ ವಯಸ್ಸಿನಲ್ಲಿ ಡಾಲಿ ತನ್ನ ಮೊದಲ ಕುರಿಮರಿಗೆ ಜನ್ಮ ನೀಡಿದಳು. ಆನಂತರ ಡಾಲಿ ಮತ್ತೆ 5 ಕುರಿಮರಿಗಳಿಗೆ ಜನ್ಮ ನೀಡಿದ್ದಾಳೆ. ನಂತರ ಡಾಲಿಯ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು. ನಂತರ 2003ರ ಫೆಬ್ರವರಿ 14ರಂದು ಡಾಲಿಗೆ ಮಿತಿಮೀರಿದ ಔಷಧಗಳನ್ನು ನೀಡಿ ದಯಾಮರಣದ ಅಡಿಯಲ್ಲಿ ಕೊಲ್ಲಲಾಯಿತು. ಡಾಲಿಯ ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಆಕೆಗೆ ಶ್ವಾಸಕೋಶದ ಕ್ಯಾನ್ಸರ್ ಇದ್ದದ್ದು ಪತ್ತೆಯಾಗಿತ್ತು. ಡಾಲಿಯ ದೇಹವನ್ನು ಈಗಲೂ ಸ್ಕಾಟ್ಲೆಂಡ್ನ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. 1732ರ ಫೆಬ್ರವರಿ 22ರಂದು ಅಮೆರಿಕದ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ನ್ಯೂಯಾರ್ಕ್ ನಗರದಲ್ಲಿ ಜನಿಸಿದರು. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಗೆ ಜಾರ್ಜ್ ವಾಷಿಂಗ್ಟನ್ನ ಹೆಸರಿಡಲಾಗಿದೆ. 1789ರ ಏಪ್ರಿಲ್ 30ರಂದು ಅವರು ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು 1789ರಿಂದ 1797ರವರೆಗೆ ಅಮೆರಿಕದ ಮೊದಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಬ್ರಿಟಿಷರ ಆಳ್ವಿಕೆಯಿಂದ ಅಮೆರಿಕಕ್ಕೆ ಸ್ವಾತಂತ್ರ್ಯ ನೀಡುವಲ್ಲಿ ಜಾರ್ಜ್ ವಾಷಿಂಗ್ಟನ್ ಪ್ರಮುಖ ಪಾತ್ರ ವಹಿಸಿದ್ದರು.